ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನಲ್ಲಿ ಭರ್ಜರಿಯಾಗಿ ಮುಂಗಾರು ಮಳೆ ಸುರಿತಾ ಇದೆ. ಹಳ್ಳ ಕೊಳ್ಳಗಳು ತುಂಬಿ ನದಿ ಸೇರ್ತಿವೆ. ಜಿಲ್ಲೆಯ ನದಿಗಳೆಲ್ಲ ತುಂಬಿ ಹರಿಯಲು ಪ್ರಾರಂಭಿಸಿವೆ. ಶರವೇಗದಲ್ಲಿ ಹರಿಯುತ್ತಿರುವ ಶರಾವತಿ ನದಿ ಜೋಗ ಜಲಪಾತದಲ್ಲಿ 900 ಅಡಿಗೂ ಮೇಲಿಂದ 4 ಕವಲುಗಳಾಗಿ ದುಮ್ಮಿಕ್ಕಿ ಹರಿತಾ ಇರೋದನ್ನ ನೋಡುವುದೇ ಚಂದ. ರಾಜ ರಾಣಿ ರೋರೋ ರಾಕೆಟ್ಗಳಾಗಿ ಹರಿಯುತ್ತಿರುವ ಜೋಗದ ಸೌಂದರ್ಯಕ್ಕೆ ಪ್ರವಾಸಿಗರು ಮನಸೋಲ್ತಾ ಇದ್ದಾರೆ. ಅಭಿವೃದ್ಧಿ ಕಾಮಗಾರಿಗಾಗಿ ಬಂದ್ ಆಗಿದ್ದ ಜೋಗ ಪ್ರವೇಶ ಪುನಃ ಪ್ರಾರಂಭವಾಗಿದ್ದು ಪ್ರವಾಸಿಗರು ಜೋಗದತ್ತ ಬಂದು ಜಲಪಾತದ ವೈಭವ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಜಲಪಾತದ ಸೌಂದರ್ಯ ಸವಿಯಲು ದೇಶ ಮಾತ್ರವಲ್ಲದೆ ವಿದೇಶಗಳಿಂದಲೂ ಜನರು ಆಗಮಿಸ್ತಾ ಇದ್ದಾರೆ. ವಿದೇಶದಲ್ಲಿ ನೆಲೆಸಿರುವ ಕನ್ನಡತಿಯೊಬ್ಬರು ಮೊದಲ ಬಾರಿಗೆ ಜೋಗ ಜಲಪಾತವನ್ನ ನೋಡಲು ಆಗಮಿಸಿದ್ದು ತಮಗಾದ ಅಚ್ಚರಿ ಹಾಗೂ ಸಂತೋಷವನ್ನ ಹಂಚಿಕೊಂಡಿದ್ದಾರೆ. ನಾನು ಕರ್ನಾಟಕದವಳು, ವಿದೇಶದಲ್ಲಿ ನೆಲೆಸಿದ್ದೇನೆ. ಅಲ್ಲಿ ಈ ರೀತಿ ಜಲಪಾತಗಳಿಲ್ಲ. ಈಗ ಜೋಗ ಜಲಪಾತ ನೋಡಿ ನನಗೆ ತುಂಬಾ ಸಂತೋಷವಾಗಿದೆ ಅಂತ ಹೇಳಿದ್ರು. ಇನ್ನು ಅದೇ ರೀತಿ ಜೋಗ ಜಲಪಾತದ ಪ್ರಮುಖ ಗೈಡ್ ಹಾಗೂ ಫೋಟೋಗ್ರಾಫರ್ ಮುಂಗಾರು ಮಳೆ ಖ್ಯಾತಿಯ ನಾಗರಾಜ್ ಮಾತನಾಡಿ, ಕಳೆದ 4-5 ದಿನಗಳಿಂದ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಜೋಗದಲ್ಲಿ ಶರಾವತಿ ನದಿ 960 ಅಡಿಗಳಿಂದ ರಾಜ ರಾಣಿ ರೋರೋ ರಾಕೆಟ್ 4 ಕವಲುಗಳಾಗಿ ಹರಿತಾವೆ. ಇದನ್ನ ನೋಡಲು ಪ್ರವಾಸಿಗರು ಹೆಚ್ಚೆಚ್ಚು ಬರ್ತಿದ್ದಾರೆ ಅಂತ ತಿಳಿಸಿದ್ರು.